ಒಂದಾನೊಂದು ಕಾಲದಲ್ಲಿ ದಟ್ಟ ಅರಣ್ಯದಲ್ಲಿನ ನದಿಯ ದಡದಲ್ಲಿ ಒಂದು ಬುದ್ಧಿವಂತ ಕೋತಿ ಬೃಹತ್ತಾದ ಹಣ್ಣಿನ ಮರದ ಮೇಲೆ ವಾಸವಾಗಿತ್ತು. ಆ ಮರವು ರುಚಿಯಾದ ಹಣ್ಣುಗಳಿಂದ ತುಂಬಿ ತೂಗುತ್ತಿತ್ತು. ಕೋತಿ ಸಂತೋಷದಿಂದ ಹಣ್ಣು ತಿಂದು ಮರದ ಕೊಂಬೆಗಳಲ್ಲಿ ಆಟವಾಡುತ್ತಾ ಅಲ್ಲೇ ವಾಸಮಾಡುತ್ತಿತ್ತು. ಒಂದು ದಿನ ಒಂದು ಮೊಸಳೆ ನದಿಯಲ್ಲಿ ಈಜುತ್ತಾ ಬಂದು ಮರದ ಕೆಳಗಡೆ ವಿಶ್ರಾಂತಿ ಪಡೆದುಕೊಳ್ಳುತ್ತಿತ್ತು. ಕೋತಿ ಅದನ್ನು ನೋಡಿ ಕನಿಕರದಿಂದ ಕೇಳಿತು, ಅಯ್ಯೋ, ನೀನು ತುಂಬಾ ದಣಿದಂತೆ ಹಸಿದಿರುವಂತೆ ಕಾಣಿಸುತ್ತೀಯೆ. ಈ ಹಣ್ಣುಗಳನ್ನು ತಿನ್ನೋಣ ಬಾ. ಮೊಸಳೆ ಸಂತೋಷದಿಂದ ಹಣ್ಣು ತಿಂದಿತು. ನಂತರದ ದಿನಗಳಲ್ಲಿ ಮತ್ತೆ ಮತ್ತೆ ಬಂದು ಹಣ್ಣು ತಿನ್ನತೊಡಗಿತು. ಕಾಲ ಕಳೆದಂತೆ ಅವರ ನಡುವೆ ಉತ್ತಮ ಸ್ನೇಹ ಬೆಳೆಯಿತು. ಒಂದು ದಿನ ಮೊಸಳೆ ಹೇಳಿತು, ನನ್ನ ಹೆಂಡತಿಗೂ ಈ ಹಣ್ಣುಗಳ ರುಚಿ ತೋರಿಸಲು ಇಷ್ಟವಿದೆ. ನಾನು ಸ್ವಲ್ಪ ಹಣ್ಣು ತೆಗೆದುಕೊಂಡು ಹೋಗಬಹುದಾ? ನಿನಗೆ ಇಲ್ಲ ಎನ್ನಲಾದೀತೇ ಗೆಳೆಯ ಎಂದು ಕೋತಿ ಉತ್ತರಿಸಿ ಹಣ್ಣುಗಳನ್ನು ಕೊಟ್ಟಿತು. ಆದರೆ ಹಣ್ಣನ್ನು ತಿಂದ ಮೊಸಳೆಯ ಹೆಂಡತಿ ಅದರ ರುಚಿಗೆ ಮನಸೋತಳು. ಜೊತೆಗೆ ಅವಳಿಗೊಂದು ದುರಾಲೋಚನೆ ಹೊಳೆಯಿತು. ಅವಳು ಹೇಳಿದಳು, ಈ ಹಣ್ಣುಗಳು ಇಷ್ಟೊಂದು ರುಚಿಯಾಗಿದ್ದರೆ ಕೋತಿಯ ಹೃದಯ ಇನ್ನೆಷ್ಟು ರುಚಿಯಾಗಿರಬಹುದು. ಅದು ನನಗೆ ಬೇಕು ಎಂದು ಬಾಯಲ್ಲಿ ನೀರೂರಿಸಿದಳು. ಮೊಸಳೆಗೆ ಏನೂ ತೋಚದಾಯಿತು. ಆದರೂ ಹೆಂಡತಿ ಹಠ ಹಿಡಿದ ಕಾರಣ ಒಪ್ಪಿಕೊಳ್ಳಬೇಕಾಯಿತು. ಮರುದಿನ ಅದು ಮರದ ಕೆಳಗೆ ಬಂದು ಹೇಳಿತು, ಗೆಳೆಯ, ನನ್ನ ಹೆಂಡತಿ ನಿನ್ನನ್ನು ಭೇಟಿಯಾಗಲು ಇಚ್ಛಿಸುತ್ತಾಳೆ. ನಿನಗಾಗಿ ಬಗೆ ಬಗೆಯ ಭೋಜನ ಮಾಡಿ ನಿನ್ನ ಬರುವಿಕೆಗಾಗಿ ಎದುರು ನೋಡುತ್ತಿದ್ದಾಳೆ. ಬಾ, ನದಿಯ ಆಚೆಯ ದಡಕ್ಕೆ ಹೋಗೋಣ. ಕೋತಿ ಸಂತೋಷದಿಂದ ಮೊಸಳೆಯ ಮೇಲೆ ಹಾರಿ ಕುಳಿತುಕೊಂಡಿತು. ಆದರೆ ನದಿಯ ಮಧ್ಯಭಾಗಕ್ಕೆ ಬರುವಷ್ಟರಲ್ಲಿ ಮೊಸಳೆ ತಾನು ಯಾಕೆ ಕರೆದುಕೊಂಡು ಹೋಗುತ್ತಿದ್ದೆ ಎಂಬುದನ್ನು ಹೇಳಿತು. ನನ್ನನ್ನು ಕ್ಷಮಿಸು ಗೆಳೆಯ, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ. ಅದಕ್ಕಾಗಿ ನಾನು ನಿನ್ನ ಕರೆದುಕೊಂಡು ಹೋಗುತ್ತಿದ್ದೇನೆ. ಆಗ ಜಾಣ ಕೋತಿ ಆತಂಕಪಡುವ ಬದಲು ಸುಮ್ಮನೆ ಉತ್ತರಿಸಿತು, ಓ, ನೀನು ಇದನ್ನು ಮೊದಲೇ ಹೇಳಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ನನ್ನ ಹೃದಯವನ್ನು ಮರದ ಮೇಲೆ ಇಟ್ಟುಬಿಟ್ಟಿದ್ದೇನೆ. ನಾವು ಹಿಂದಿರುಗಿ ಅದನ್ನು ತೆಗೆದುಕೊಂಡು ಬರೋಣ. ಮೊಸಳೆ ಆ ಮಾತನ್ನು ನಂಬಿತು. ಮತ್ತೆ ನದಿಯ ದಡದ ಕಡೆಗೆ ಈಜಿತು. ದಡ ತಲುಪಿದ ತಕ್ಷಣ ಕೋತಿ ಮರದ ಮೇಲಕ್ಕೆ ಹಾರಿ ಕೂಗಿತು, ಅಯ್ಯೋ ಮೂರ್ಖ ಮೊಸಳೆ, ಇನ್ನು ಮೇಲೆ ನಿನ್ನಂತಹ ದ್ರೋಹಿಯನ್ನು ನಂಬುವುದಿಲ್ಲ. ಹೋಗು, ಇನ್ನು ನನಗೆ ನಿನ್ನಂತವರ ಸಹವಾಸ ಬೇಡ ಎಂದು ಜೋರಾಗಿ ನಕ್ಕಿತು. ಮೊಸಳೆ ತಲೆ ತಗ್ಗಿಸಿ ಅಲ್ಲಿಂದ ದೂರ ಹೋಯಿತು. ಈ ಕಥೆಯ ನೀತಿ: ಸಮಯೋಚಿತ ಬುದ್ಧಿ ಇದ್ದರೆ ಯಾವುದೇ ಸಂಕಟವನ್ನು ಜಾಣತನದಿಂದ ಎದುರಿಸಬಹುದು.